ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಹಲೋ. ಹಲೋ ನಚಿಕೇತ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಐ ಆಮ್ ಗುಡ್. ಏನು ಒಂದು ಫೋನೂ ಇಲ್ಲ, ಮನೆ ಕಡೆನೂ ಬರಲಿಲ್ಲ? ಹಾಂ, ಸ್ವಲ್ಪ ಬ್ಯುಸಿಯಾಗಿದೆ ದೇವ್ಯಾನಿ. ಅದು ನನ್ನ ಪುಸ್ತಕನ ಫಿಲಮ್ ಮಾಡ್ತಾ ಇದ್ದಾರಲ್ಲ, ಅದ್ರ ವಿಷಯವಾಗಿ ಜಾನ್ ಅವ್ರ ಜೊತೆ ದಿವಸ ವಿಡಿಯೋ ಕಾನ್ಫರೆನ್ಸಿಂಗ್ ಇರುತ್ತೆ. ಅದ್ರ ಜೊತೆಗೆ ನಾನು ಒಂದು ಹೊಸ ಪ್ರಾಜೆಕ್ಟ್ ಬೇರೆ ಶುರು ಮಾಡಿದ್ದೀನಿ, ಹಾಗಾಗಿ ಸ್ವಲ್ಪ ಬ್ಯುಸಿಯಾಗಿದೆ. ಓ ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ದೇವ್ಯಾನಿ. ನಾನು ನಿಮ್ಗೀಗ ಕಾಲ್ ಮಾಡಿದ ಉದ್ದೇಶ ಏನು ಅಂದರೆ, ಪಾಂಚಜನ್ಯ ಚಾನಲ್ಗೆ MD ಆಗೋದ್ರ ಬಗ್ಗೆ ನಾನು ನಿಮ್ಗೊಂದು ಆಫರ್ ಕೊಟ್ಟಿದ್ದೆ. ನೀವು ಅದ್ರ ಬಗ್ಗೆ ಏನೂ ಹೇಳಲೇ ಇಲ್ಲ. ಓಹ್ ಸಾರಿ ದೇವ್ಯಾನಿ. ಅದು ನಿಮ್ಮ ಚಾನಲ್ MD ಆಗೋದಕ್ಕೆ ನನಗೆ ಒಪ್ಪಿಗೆ ಇಲ್ಲ ದೇವ್ಯಾನಿ. ಒಪ್ಪಿಗೆ ಇಲ್ವಾ? ಯಾಕೆ? ಅದು ನಾನೇ ಒಂದು ಹೊಸ ಚಾನೆಲ್ನ ಶುರು ಮಾಡ್ತಾ ಇದ್ದೀನಿ. ಹೊಸ ಚಾನಲಾ? ನೀವಾ? ಹಾಂ, ಒಂದು ನ್ಯೂಸ್ ಚಾನಲು. ನಚಿಕೇತ್, ನೀವು ಹೊಸ ಚಾನಲ್ ಶುರು ಮಾಡೋದ್ರ ಬದಲು ನಮ್ಮ ಚಾನಲ್ಗೆ MD ಆಗಿ ನಮ್ಮ ಚಾನಲ್ನೇ ನೋಡ್ಕೋಬೋದಲ್ಲ? ಇಲ್ಲ ದೇವ್ಯಾನಿ ಅವರೇ, ಅದು ಸರಿ ಹೋಗೋದಿಲ್ಲ ಅನಿಸುತ್ತೆ. ಒಂದು ಚಾನಲ್ ನಡೆಸಬೇಕು ಅಂದರೆ ನನ್ನ ವೇವ್ಲೆಂತು ನಿಮ್ಮ ವೇವ್ಲೆಂತು ಮ್ಯಾಚ್ ಆಗಬೇಕು. ಅದು ಮ್ಯಾಚ್ ಆಗದೇ ಇದ್ದರೆ ಒಂದು ಚಾನಲ್ ಸಕ್ಸಸ್ಫುಲ್ಲಾಗಿ ನಡೆಸೋದಕ್ಕೆ ಸಾಧ್ಯ ಆಗಲ್ಲ ಅಂತ ಅನಿಸುತ್ತೆ. ದೇವ್ಯಾನಿ ಅವರೇ, ನಿಮ್ಮ ಲೋಕನೇ ಬೇರೆ, ನನ್ನ ಲೋಕನೇ ಬೇರೆ. ಅದಕ್ಕೆ ನಾನು ನಿಮ್ಮ ಆಫರ್ನ ರಿಜೆಕ್ಟ್ ಮಾಡಿದ್ದು. ನಿಜ ಹೇಳಬೇಕು ಅಂದರೆ ನಾನು ಈ ಚಾನೆಲ್ನ ಶುರು ಮಾಡಬೇಕು ಅಂತ ಯೋಚನೆ ಮಾಡೋದಕ್ಕೂ ಮುಂಚೆ ನಿಮ್ಮ ಆಫರ್ನ ಒಪ್ಕೋಬೇಕು ಅಂತಲೇ ಇದ್ದೆ. ಆದರೆ ಅಷ್ಟರಲ್ಲಿ ಶಿವಕೃಷ್ಣ ದೇಸಾಯಿ ಅವರು ನನ್ನದೇ ಆದ ಒಂದು ಚಾನಲ್ ಶುರು ಮಾಡುವಂಥ ಒಂದು ಒಳ್ಳೆ ಸಜೆಷನ್ ಕೊಟ್ಟರು. ಆ ಸಜೆಷನ್ ನನಗೂ ಇಷ್ಟ ಆಯಿತು. ನಚಿಕೇತ್, ಐ ಆಮ್ ಸಾರಿ ಟು ಸೇ ದಿಸ್. ಶಿವಕೃಷ್ಣ ದೇಸಾಯಿ ಅವರೇನೋ ಚಾನಲ್ ಶುರು ಮಾಡಿ ಅಂತ ನಿಮಗೆ ಸಜೆಷನ್ ಕೊಟ್ಟರು, ಅದನ್ನು ನೀವು ಒಪ್ಕೊಂಡ್ಬಿಡ್ರಿ. ಆದರೆ ಒಂದು ಚಾನಲ್ ಶುರು ಮಾಡೋದಕ್ಕೆ ನಿಮ್ಗೇನು ಎಕ್ಸ್ಪೀರಿಯನ್ಸ್ ಇದೆ? ಒಂದು ಚಾನಲ್ ಶುರು ಮಾಡೋದಕ್ಕೆ ಎಷ್ಟು ಕೋಟಿ ಬೇಕಾಗುತ್ತೆ ಅಂತ ಗೊತ್ತಿದೆಯಾ ನಿಮಗೆ? ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಗೊತ್ತಿದ್ದರೂ ನೀವು ನಿಮ್ಮ ಪಾಂಚಜನ್ಯ ಚಾನಲ್ MD ಪೋಸ್ಟ್ನ ಅದು ಯಾವ ಧೈರ್ಯದ ಮೇಲೆ ಆಫರ್ ಮಾಡಿದ್ರಿ ದೇವ್ಯಾನಿ? ನನಗೆ ಒಂದು ಚಾನಲ್ ಶುರು ಮಾಡಿ ಅದನ್ನು ಸಕ್ಸಸ್ಫುಲ್ಲಾಗಿ ನಡೆಸೋ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತಲೇ ಇಟ್ಕೊಳ್ಳೋಣ. ಆದರೆ ಒಂದು ಚಾನಲ್ನ ಶುರು ಮಾಡಿ ಅದನ್ನು ಚೆನ್ನಾಗಿ ನಡೆಸಿರೋರು ನನಗೊಬ್ಬರು ಗೊತ್ತಿದ್ದಾರೆ. ಇನ್ಫ್ಯಾಕ್ಟ್ ಅವರೇ ನನ್ನ ಚಾನಲ್ನು ಮ್ಯಾನೇಜ್ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಓ, ಆ ವ್ಯಕ್ತಿ ಯಾರು ಅಂತ ಕೇಳ್ಬೋದಾ? ಹಾಂ ಶ್ಯೂರ್, ಅವರು ನಿಮಗೂ ಗೊತ್ತಿರೋರೆ. ನನಗೆ ಗೊತ್ತಿರೋರಾ? ಯಾರದು? ನಿವೇದಿತಾ ಅವರು. ಅವರು ವಿಜಯಘೋಷ ಚಾನಲ್ನ ಸ್ಥಾಪಿಸಿ ಅದನ್ನು ಚೆನ್ನಾಗಿ ನಡೆಸಿದ್ದಾರೆ. ಅವ್ರಿಗೆ ಒಂದು ಚಾನಲ್ನ ನಡೆಸೋ ಎಕ್ಸ್ಪೀರಿಯನ್ಸ್ ಇದೆ. ಜೊತೆಗೆ ಆಯಿತು, ನೀವೇನೋ ನಿಮ್ಮ ಚಾನಲ್ನ ನಡೆಸೋದಕ್ಕೆ ನಿವೇದಿತನ ಹುಡ್ಕೊಂಡ್ರಿ. ಆದರೆ ಚಾನಲ್ ಇನ್ವೆಸ್ಟ್ಮೆಂಟ್ಗೆ ಏನು ಮಾಡ್ತೀರಾ? ಕೋಟ್ಯಾಂತರ ರೂಪಾಯಿ ಬೇಕಾಗುತ್ತೆ ಅದಕ್ಕೆ. ದುಡ್ಡಿನ ವಿಷಯ ನೀವು ಕೇಳಬಾರ್ದು, ಆದರೂ ಕೇಳ್ತಾ ಇದ್ದೀರಾ. ವೆಲ್, ನಮ್ಮ ಚಾನಲ್ ಶುರು ಮಾಡೋದಕ್ಕೆ ಒಬ್ಬರು ಇನ್ವೆಸ್ಟರು ಸಿಕ್ಕಿದ್ದಾರೆ. ಇನ್ಫ್ಯಾಕ್ಟ್ ಅವರು 50% ಇನ್ವೆಸ್ಟ್ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಅಮೇಝಿಂಗ್. ಅವ್ರು ಯಾರು ಅಂತ ತಿಳ್ಕೊಬೋದಾ? ನಮ್ಮ ಚಾನಲ್ಗೆ ಅರ್ಧ ದುಡ್ಡು ಫೈನಾನ್ಸ್ ಮಾಡ್ತಿರೋರು ನಿಮ್ಮ ಅತ್ತೆ, ಅಂದರೆ ಶರಾವತಿ ಮೇಡಮ್ ಅವರು. ವಾಟ್? ನಮ್ಮತ್ತೆ ಶರಾವತಿ ಅವರಾ? ಹಾಂ ಹೌದು. ಯಾಕೆ, ಏನಾಯಿತು? ಯಾಕೆ ಮಾತಾಡ್ತಾ ಇಲ್ಲ? ಏನು ನಚಿಕೇತ್, ಆಟ ಆಡ್ತಾ ಇದ್ದೀರಾ?
ನಮ್ಮ ಚಾನಲ್ಗೆ MD ಆಗಿ ಬನ್ನಿ ಅಂತ ನಾನು ಆಫರ್ ಮಾಡಿದ್ದೆ. ಆದರೆ ನೀವು ಅದನ್ನು ರಿಜೆಕ್ಟ್ ಮಾಡಿದ್ದೀರಾ. ರಿಜೆಕ್ಟ್ ಮಾಡಿದ್ದೀನಿ ಅಂತ ಇವತ್ತು ನಂಗೆ ಹೇಳ್ತಾ ಇದ್ದೀರಾ. ನಾನು ನಿಮ್ಗೆ ಆಫರ್ ಕೊಟ್ಟು ಎಷ್ಟು ದಿನ ಆಗಿತ್ತು? ನಾನೇ ಇವತ್ತು ನಿಮಗೆ ಕಾಲ್ ಮಾಡಿದ್ದಕ್ಕೆ ನೀವು ಆಗಲ್ಲ ಅಂತ ಹೇಳ್ತಾ ಇದ್ದೀರಾ. ತುಂಬ ಡಿಗ್ನಿಫೈಡಾಗಿ ವರ್ತಿಸ್ತೀರಾ? ಇದೇನಾ ನಿಮ್ಮ ಡಿಗ್ನಿಟಿ? ಯಾಕೆ ದೇವ್ಯಾನಿ ಹಾಗೆ ರಿಯಾಕ್ಟ್ ಮಾಡ್ತಾ ಇದ್ದೀರಾ? ನಿಮ್ಮ ಚಾನಲ್ ಆಫರ್ನ ಒಪ್ಕೊಳ್ಳೋದು ಬಿಡೋದು ನನಗೆ ಬಿಟ್ಟಿದ್ದು. ನಾನೇ ಫೋನ್ ಮಾಡಬೇಕು ಅಂದ್ಕೊಂಡಿದ್ದೆ, ಆದರೆ ಟೈಮ್ ಆಗಲಿಲ್ಲ. ನನ್ನ ಆಫರ್ ನಿಮಗೆ ಒಪ್ಪಿಗೆ ಇಲ್ಲ ಅಂತ ಹೇಳೋದಕ್ಕೆ 1 ನಿಮಿಷ ಸಿಕ್ಕಿಲ್ವಾ ನಿಮಗೆ? ನೀವು ಅವತ್ತೇ ಫೋನ್ ಮಾಡಿ ನಿಮ್ಮ ನಿರ್ಧಾರನ ಹೇಳಿದ್ದಿದ್ರೆ ನಿಮಗಿಂತ ಒಳ್ಳೆ ಕ್ಯಾಂಡಿಡೇಟ್ನ ಈ ಪೋಸ್ಟ್ಗೆ ನಾನೇ ಹುಡುಕ್ತಿದ್ದೆ. ನೀವು ಮಾಡಿರೋದು ನಂಗೆ ಸ್ವಲ್ಪನೂ ಇಷ್ಟ ಆಗಿಲ್ಲ ನಚಿಕೇತ್. ನನಗೆ ಗೊತ್ತಿಲ್ಲದೆ ನಮ್ಮ ಮನೆಯವ್ರನ್ನ ಸೇರಿಸ್ಕೊಂಡು ನನ್ನ ವಿರುದ್ಧನೇ ಚಾನೆಲ್ ಕಟ್ತೀರಾ? ಹೌ ಡೇ ಯು? ಯಾಕೆ ನೀವು ಒರೆಸ್ತಾ ಇದ್ದೀರಾ? ಸಾಕಮ್ಮ ಇಲ್ಲಿ ನೋಡು, ತೊಳೆದಿಟ್ಬಿಟ್ಟು ಹಾಗೆ ಹೊಟ್ಟೋಗಿದ್ದಾಳೆ. ನೀರೆಲ್ಲ ಹಾಗೆ ಇದೆ. ಕೊಡಿ, ನಾನು ಒರೆಸ್ತೀನಿ. ಬೇಡಮ್ಮ, ನಾನು ಒರೆಸ್ತೀನಿ ಬಿಡು. ಅತ್ತೆ, ನಾನು ಸಿದ್ಧಾಂತ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕ? ಯಾವ ದೇವಸ್ಥಾನಕ್ಕಮ್ಮ? ನಾಗಲಿಂಗೇಶ್ವರ ದೇವಸ್ಥಾನಕ್ಕೆ. ಒಳ್ಳೇದಾಗಲಿ, ಹೋಗ್ಬಿಟ್ಟು ಬನ್ನಿ. ಸಿದ್ಧಾಂತಲ್ಲಿ ರೆಡಿ ಆಗ್ತಾ ಇದ್ದಾರೆ. ಇನ್ನೂ ರೆಡಿ ಆಗ್ತಾ ಇದ್ದಾನಾ? ನೀನೇ ಇಷ್ಟು ಬೇಗ ರೆಡಿಯಾಗಿ ಬಂದ್ಬಿಟ್ಟಿದ್ಯಾ? ಅವ್ನು ಇನ್ನೂ ರೆಡಿ ಆಗ್ತಾ ಇದ್ದಾನಾ? ಸರ್ ಹೋಯ್ತು. ಮೃಣಾಲಿನಿ, ಮೃಣಾಲಿನಿ, ಬಂದೆ. ಯಾಕೆ ಸಿದ್ಧಾಂತ್ ಆ ರೀತಿ ಕಿರಿಸ್ತಾ ಇದ್ದೀರಾ? ಅಲ್ಲ ಕೂಗದೆ ಇನ್ನೇನ್ ಮಾಡ್ತಾರೆ? ಇದೇನಿದು? ಇದನ್ನ ಟೀ ಶರ್ಟ್ ಅಂತಾರೆ. ನಾನು ನೆನ್ನೆ ನಿಮಗೆ ತಗೊಂಡು ಬಂದಲ್ಲ, ಇದನ್ನೇ. ಅಲ್ಲ, ಇದು ಟೀ ಶರ್ಟ್ ಅಂತ ನನಗೂ ಗೊತ್ತಿದೆ. ಯಾವ್ದೋ ಮಕ್ಕಳ ಸೈಜ್ ತಂದಂಗಿದೆ ಇದು. ಮಕ್ಳು ಸೈಜಾ? ಏನಿಲ್ಲ, ನಾನು ಯಾವಾಗ್ಲೂ ನಿಮಗೆ ತರ್ತೀನಲ್ಲ ಅದೇ ಸೈಜ್ ಇದು. ಅಲ್ಲ, ಹಾಕೊಳ್ಳೋದು ನನಗೆ ಗೊತ್ತಾಗಲ್ವಾ? ನೋಡಿ ಎಷ್ಟು ಟೈಟ್ ಆಗಿ ಹೋಗಿದೆ. ನೋಡಿ, ಟೀ ಶರ್ಟ್ ಟೈಟ್ ಆಗಿಲ್ಲ. ನೀವು ನಾನ್ ಮಾಡೋ ಅಡ್ಗೆ ತಿಂದು ತಿಂದು ದಪ್ಪಗಾಗಿದ್ದೀರಾ. ನಾನ್ ದಪ್ಪ ಆಗಿಲ್ಲ, ನಿಮ್ಗೆ ಕಣ್ಣಿಗೆ ಹಂಗೆ ಕಾಣಿಸ್ತಿದ್ದೀನಿ ಅಷ್ಟೇ. ನೋಡಿ, ನನ್ನ ಕಣ್ ಬಗ್ಗೆ ನೀವು ಮಾತಾಡಬೇಡಿ. ನೀವು ಇದೇ ರೀತಿ ತಿಂದು ತಿಂದು ದಪ್ಪ ಆಗ್ತಾ ಇದ್ರೆ ಪ್ರಪಂಚದಲ್ಲಿ ನಿಮ್ಗೆ ಯಾವ ಟೀ ಶರ್ಟು ಸಿಗಲ್ಲ. ಆಮೇಲೆ ಅಳತೆ ಕೊಟ್ಟು ಹೊಲಿಸ್ಬೇಕಾಗತ್ತೆ ಅಷ್ಟೇ. ನಾನ್ ದಪ್ಪ ಆಗಿದ್ದೀನಿ ಅಂತ ನೀವು ಸುಮ್ಮನೆ ಹೇಳ್ತಾ ಇದ್ದೀರಾ. ನೀವು ಚಿಕ್ಕ ಸೈಜಿನ ಟೀ ಶರ್ಟ್ ತಂದ್ಬಿಟ್ಟು ಅದನ್ನ ಕವರ್ ಮಾಡಕ್ಕೆ ಇವಾಗ ಹೀಗೆಲ್ಲ ಹೇಳ್ತಿರೋದು ನೀವು. ಸಿದ್ಧಾಂತ್, ಏನೋ ಇದು ಇಷ್ಟೊಂದು ಗಲಾಟೆ ಮಾಡ್ತಾ ಇದ್ದೀರಾ? ನೀವಿಬ್ರು ಮಾಡ್ತಾ ಇರೋ ಗಲಾಟೆ ಪಕ್ಕದ ಮನೆಯವ್ರಿಗೂ ಕೇಳಿಸ್ತಾ ಇದೆ ಗೊತ್ತಾ? ಅಲ್ಲ ನೋಡಮ್ಮ, ಚಿಕ್ಕ ಸೈಜಿನ ಟೀ ಶರ್ಟ್ ತಂದ್ಬಿಟ್ಟು ನಾನ್ ದಪ್ಪ ಆಗಿದ್ದೀನಿ ಅಂತ ಹೇಳ್ತಿದ್ದಾರೆ. ಎಲ್ಲಿ ಸೈಜ್ ಕರೆಕ್ಟಾಗೇ ಇದೆ, ನೀನೇ ದಪ್ಪ ಆಗಿದ್ಯಾ? ಹಾ ನೋಡಿ, ಇದು 750 ರೂಪಾಯಿ ಟೀ ಶರ್ಟು ವೇಸ್ಟ್ ಆಗ್ಬಿಡುತ್ತೆ. ಅಂಗಡಿಗೆ ಹೋಗಿ ಕೊಟ್ಬಿಟ್ಟು ವಾಪಸ್ ದುಡ್ಡು ತಗೊಂಡ್ ಬನ್ನಿ ಅಷ್ಟೇ. ವಾಪಸ್ ಎಲ್ಲ ಕೊಡೋಕ್ಕಾಗೋದಿಲ್ಲ. ಇನ್ನೊಂದು ವಾರ ಹೋದ್ರೆ ನಿಮ್ಗೆ ಅದು ಸೂಟ್ ಆಗುತ್ತೆ. ಏನು ಚಿಕ್ಕ ಸೈಜಿನ ಟೀ ಶರ್ಟು ದೊಡ್ಡ ಸೈಜ್ ಆಗ್ಬಿಡುತ್ತಾ? ಅದು ಹೇಗೆ ಸಾಧ್ಯ? ಖಂಡಿತವಾಗ್ಲೂ ಸಾಧ್ಯ ಇದೆ. ನಾಳೆ ಬೆಳಗ್ಗೆ 5 ಗಂಟೆಗೆ ಎದ್ದು 5 ಕಿಲೋಮೀಟರ್ ಓಡ್ತೀರಾ, 5 ದಿನದಲ್ಲಿ ಸಣ್ಣ ಆಗ್ತೀರಾ. ಆಗ ಈ ಟೀ ಶರ್ಟ್ ನಿಮ್ಗೆ ಪಕ್ಕಾ ಸೂಟ್ ಆಗುತ್ತೆ. ಅಲ್ಲ, ಇದು ಚೆನ್ನಾಗಿದೆ. ಅವ್ರು ಮಾಡಿದ ತಪ್ಪಿಗೆ ನನಗೆ ಪನಿಷ್ಮೆಂಟು. ನಾನು ನಿದ್ದೆ ಹಾಳು ಮಾಡ್ಕೋಬೇಕಾ? ಅವ್ಳು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ನೀನ್ ಬೆಳಗ್ಗೆ ಬೇಗ ಎದ್ದು ಜಾಗ್ ಮಾಡಿದ್ರೆ ಸಣ್ಣನೂ ಆಗ್ತೀಯ, ಆರೋಗ್ಯನೂ ಚೆನ್ನಾಗಿರುತ್ತೆ. ಅಲ್ಲ ಏನಮ್ಮ ನೀನು ಒಳ್ಳೆ. ಸೊ ನಾಳೆ ಬೆಳಗ್ಗೆಯಿಂದ ಸಿದ್ಧಾಂತ್ ದೇಸಾಯಿ ಅವರು 5 ಗಂಟೆಗೆ ಎದ್ದು 5 ಕಿಲೋಮೀಟರ್ ಓಡ್ತಾರೆ, 5 ದಿನದಲ್ಲಿ ಸಣ್ಣ ಆಗ್ತಾರೆ. ಹೌದು ರೀ, ನಿವೇದಿತಾ ನಂಬರೇ ರೀ. ನಂಗೆ ಇಂಗ್ಲೀಷ ಸರಿಯಾಗಿ ಮಾತಾಡಕ್ಕೆ ಬರೋದಿಲ್ಲ, ನೀವೇ ಕನ್ನಡದಲ್ಲಿ ಮಾತಾಡಿ. ಗಗನ ಚಾನಲ್ಲ? MD ಪೋಸ್ಟಾ? ಇಲ್ಲ ರೀ, ನಮ್ಮ ನಿವೇದಿತಾ ಕೆಲಸ ಮಾಡೋದಿಲ್ಲ. ಅವಳು ಬೇರೆ ಎಲ್ಲೂ ಕೆಲಸ ಮಾಡೋದಿಲ್ಲ. ಇಲ್ಲ ರೀ, ನೀವು 5 ಲಕ್ಷ ಕೊಟ್ಟರು ಅವಳು ಮಾಡೋದಿಲ್ಲ. ಅವಳು ಬೇರೆಯವ್ರಿಗೆ ಕೆಲಸ ಕೊಡಿಸ್ತಾಳೆ. ಹೌದು ರೀ, ಏನೀಗ? ಸರಿ, ಪರವಾಗಿಲ್ಲ, ಆಯ್ತು ಇಡಿ. ಯಾರ್ದಮ್ಮ ಫೋನು? ನನ್ನ ಹೆಸರು ಹೇಳ್ತಿದ್ದಲ್ಲ? ಹ್ಞೂ ಕಣೆ, ಅದ್ಯಾರೋ ಗಗನ ಚಾನಲ್ ಅವರಂತೆ. MD ಪೋಸ್ಟ್ ಖಾಲಿ ಇದೆ, ನಿಮ್ಮ ನಿವೇದಿತಾ ಅವರು ಕೆಲಸ ಮಾಡ್ತಾರೆ MD ಆಗಿ ಅಂತ ಕೇಳಿ ಫೋನ್ ಮಾಡಿದರು. ನಾನು ನಮ್ಮ ನಿವೇದಿತಾ ಹಾಗೆಲ್ಲ ಬೇರೆ ಎಲ್ಲೂ ಕೆಲಸ ಮಾಡೋದಿಲ್ಲ, ಬೇರೆಯವ್ರಿಗೆ ಕೆಲಸ ಕೊಡಿಸ್ತಾಳೆ ಅಂತ ಹೇಳಿಬಿಟ್ಟೆ. ಯಾಕೆ ಆ ರೀತಿ ಎಲ್ಲ ಮಾತಾಡೋಕ್ಕೆ ಹೋಗ್ತೀಯಮ್ಮ? 5 ಲಕ್ಷ ಕೊಟ್ಟರು ಅವಳು ಮಾಡೋದಿಲ್ಲ. ಅವಳು ಬೇರೆ ಎಲ್ಲೂ ಕೆಲಸ ಮಾಡೋದಿಲ್ಲ.
ಯಾರ ಜೊತೆನೂ ನಾನು ರೂಢಾಗಿ ಮಾತಾಡಬಾರ್ದು. ನಿನಗೆ ಫೋನಲ್ಲಿ ಮಾತಾಡೋಕ್ಕೆ ಬರೋದಿಲ್ಲ. ಫೋನ್ ನನಗೆ ತಾನೇ ಬಂದಿದ್ದು, ನನ್ನನ್ನು ಕರಿಬೇಕಾಗಿತ್ತು. ಇದೇನು ಹೀಗೆ ಹೇಳ್ತೀಯ, ನನಗೆ ಫೋನಲ್ಲಿ ಮಾತಾಡೋಕ್ಕೆ ಬರೋದಿಲ್ಲ ಅಂತ? ದಿನ CSP ಆಫೀಸಲ್ಲಿ ಒಂದು 70-80 ಫೋನ್ ಕಾಲ್ಸ್ ಅಟೆಂಡ್ ಮಾಡ್ತೀನಿ ಗೊತ್ತಾ? CSP ಸರ ಅಪ್ರಿಷಿಯೇಟ್ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಫೋನಲ್ಲಿ ಮ್ಯಾನೇಜ್ ಮಾಡ್ತೀರಾ ಅಂತ ಗೊತ್ತಾ? ನನಗೆ ಹೇಳಕ್ಕೆ ಬರಬೇಡ ನೀನು. ಅಲ್ವೇ, ಇಷ್ಟಕ್ಕೂ ನೀನು ನಚಿಕೇತ್ ಪುರೋಹಿತ್ ಜೊತೆ ಸೇರಿಕೊಂಡು ಒಂದು ಚಾನಲ್ ಓಪನ್ ಮಾಡ್ತಾ ಇದೀಯಾ. ಅದಕ್ಕೆ ನಿಮ್ಮ ಅತ್ತೆಯವರು ಹಣ ಸಹಾಯ ಮಾಡ್ತಿದ್ದಾರೆ. ಇನ್ನೇನು ನಿನಗೆ? ಕಾಫಿ ತಂದು ಕೊಡ್ತೀಯಾ? ಹೌದು ನಿವೇದಿತ, ನಿಮ್ಮಮ್ಮ ಹೇಳೋದು ನಿಜಾನೇ. ಇನ್ನು ಮುಂದೆ ನೀನು ಕೆಲಸ ಹುಡ್ಕೊಂಡು ಹೋಗೋ ಅವಶ್ಯಕತೆ ಬರೋದಿಲ್ಲ. ಅಮ್ಮ, ನಾನು ದೇವಾನಂದ್ ಅವ್ರು ಸೇರಿ ವಿಜಯಘೋಷ ಚಾನಲ್ ಶುರು ಮಾಡಿದಾಗ ನಾನು ಅಂದ್ಕೊಂಡೆ, ನಾನೇ ಒಂದು ಚಾನಲ್ ಶುರು ಮಾಡಿದ್ದೀನಿ, ಎಲ್ಲೂ ಹೋಗಿ ಕೆಲಸದ ಕೇಳೋ ಅಗತ್ಯ ಇರೋದಿಲ್ಲ ಅಂತ. ಆದರೆ ಏನಾಯಿತು ಅಂತ ನಿಮಗೆ ಗೊತ್ತಲ್ಲ. ಒಂದು ಚಾನಲ್ ಪ್ರೊಪ್ರೇಟರ್ ಆಗಿದ್ದೋಳು ಆ ಕೆಲಸನ ಬಿಟ್ಟು ಬೇರೆ ಕೆಲಸ ಹುಡ್ಕೋತಿದ್ಯಲ್ಲ, ಅದಕ್ಕಿಂತ ಕಷ್ಟವಾದ್ದು ಬೇರೆ ಯಾವುದೂ ಇಲ್ಲ. ನನ್ನ ಜೀವನದಲ್ಲಿ ಒಂದು ಪಾಠ ಚೆನ್ನಾಗಿ ಕಲಿತೆ. ನಾವು ಯಾವ ಮಟ್ಟಕ್ಕೆ ಬೆಳೆದ್ರೂ ಅಹಂಕಾರ ಅನ್ನೋದು ಮಾತ್ರ ನಮ್ಮಲ್ಲಿ ಬರಬಾರ್ದು ಅನ್ನೋದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಅಲ್ಲ ನಿವೇದಿತಾ, ಈಗ ಶುರು ಮಾಡ್ತಿರೋ ಚಾನಲ್ಲು ನಿಮ್ಮ ಸ್ವಂತದ್ದು ಅಂತ ಆಯ್ತಲ್ಲಮ್ಮ. ಆಗೇನೋ ದೇವ್ಯಾನಿ ಕೃಷ್ಣಾನಂದು ನಿನಗೆ ತೊಂದರೆ ಕೊಟ್ಟರು, ಆದ್ರೆ ಈಗ ಆ ಚಾನಲ್ ಸಂಪೂರ್ಣ ಜವಾಬ್ದಾರಿ ನೀ ತಗೋತಾ ಇದೆಯಲ್ಲ. ಹೌದಮ್ಮ, ನೀನು ಹೇಳ್ತಿರೋದೆಲ್ಲ ಸರಿ ಇದೆ. ಆದರೆ ಭವಿಷ್ಯ ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ವಲ್ಲ. ನಚಿಕೇತ್ ಅವ್ರು ಬಂದು ನನ್ನ ಚಾನಲ್ ಶುರು ಮಾಡೋಣ ಅಂತ ಕೇಳದೆ ಹೋಗಿದ್ದಿದ್ರೆ ನಾನು ಬೇರೆ ಕೆಲಸ ಹುಡುಕ್ಬೇಕಾಗಿತ್ತಲ್ವಾ? ಇಲ್ಲೇ ಇರಿ. ಒಳಗೆ ಬರ್ಬೋದಾ? ದೇವ್ಯಾನಿ, ಬನ್ನಿ ಒಳಗೆ. ಹೇಗಿದ್ದೀರಾ ದೇವ್ಯಾನಿ? ಫೈನ್. ನಿಮ್ಮನ್ನು ಅವಾಗವಾಗ TV ಚಾನಲಲ್ಲಿ ನೋಡ್ತಾ ಇರ್ತೀವಿ. ಕೂತ್ಕೊಳ್ಳಿ. ಪರವಾಗಿಲ್ಲ. ಕುಡಿಯೋಕೆ ಏನು ತಗೋತೀರಾ? ನೋ ಥ್ಯಾಂಕ್ಸ್. ನೀವು ಹೇಗಿದ್ದೀರಾ ಅತ್ತೆ? ದೈಹಿಕವಾಗಿ ಏನಾದರೂ ಸಣ್ಣ ತೊಂದರೆಗಳಿದ್ದೇ ಇರುತ್ತೆ, ಆದರೆ ಮಾನಸಿಕವಾಗಿ ತುಂಬ ನೆಮ್ಮದಿಯಿಂದ ಇದ್ದೀನಿ. ಕೃಷ್ಣದೇವು ಹೇಗಿದ್ದಾರೆ? ಕೃಷ್ಣನನ್ ಚೆನ್ನಾಗಿದ್ದಾರೆ. ದೇವಾನಂದವ್ರನ್ನ ಮೀಟ್ ಮಾಡಿ ತುಂಬ ದಿನಗಳಾಯಿತು. ಮಿನಿಸ್ಟ್ರ್ ಆದಮೇಲೆ ತುಂಬ ಕೆಲಸಗಳಾಗ್ಬಿಟ್ಟಿದೆ. ರಾತ್ರಿ ಆಫೀಸಿಂದ ಮನೆಗೆ ಬರೋದೇ ತುಂಬ ಲೇಟಾಗೋಗುತ್ತೆ. ಹೇಗನ್ಸುತ್ತೆ ಸಚಿವೆಯಾಗಿ? ನನಗೆ ತೃಪ್ತಿ ಇದೆ. ನೀವು ಹೇಳಬೇಕು ಅತ್ತೆ. ನಾನು ಮಾಡೋ ಕೆಲಸಗಳ ಬಗ್ಗೆ ಪೇಪರ್ಗಳಲ್ಲಿ, TV ನ್ಯೂಸ್ ಚಾನೆಲ್ಗಳಲ್ಲಿ ಬರ್ತಾನೆ ಇರುತ್ತೆ. ಇತ್ತೀಚೆಗೆ ನ್ಯೂಸ್ ಚಾನೆಲ್ ನೋಡೋದಾಗಲಿ ಕೇಳೋದಾಗಲಿ ನಿಲ್ಲಿಸ್ಬಿಟ್ಟಿದ್ದೀನಿ. ಏನಿವತ್ತು ಬಿಡುವಿತ್ತ ನಿಮಗೆ? ಇಲ್ಲ ಅತ್ತೆ, ಬಿಡು ಮಾಡಿಕೊಂಡೇ ಬಂದೆ. ಅಯ್ಯೋ ಕೂತ್ಕೊಳ್ಳಿ, ನಿಂತೆ ಮಾತಾಡ್ತಿದ್ದೀರಲ್ಲ. ನಾನಿಲ್ಲಿ ಕಷ್ಟ ಸುಖ ಮಾತಾಡ್ಕೊಂಡು ಹೋಗಕ್ಕೆ ಬಂದಿಲ್ಲ. ನಾನೀಗ ಮಿನಿಸ್ಟ್ರು, ಮಾಡೋಕ್ಕೆ ಬೇಕಾದಷ್ಟು ಕೆಲಸಗಳಿವೆ. ನಿವೇದಿತಾ ಹತ್ರ ಮತ್ತು ಅತ್ತೆ ಹತ್ರ ಮಾತಾಡೋದಿತ್ತು, ಮುಖ್ಯವಾದ ವಿಚಾರ. ಅದಕ್ಕೆ ಬಂದೆ. ಏನು, ನನ್ನ ಹತ್ರ ನಿವೇದಿತಾ ಹತ್ರನಾ? ಏನು ವಿಷಯ? ನಿವೇದಿತಾ ಅವರು ಹೊಸ ಚಾನೆಲ್ ಶುರು ಮಾಡ್ತಿದ್ದಾರಂತೆ. ಹೌದು. ಓ, ನಿಮಗೂ ವಿಷಯ ಗೊತ್ತಾಗೋಯ್ತಾ? ಎಲ್ಲ ಫೈನಲೈಸ್ ಆದಮೇಲೆ ನಿಮ್ಗೆ ಹೇಳೋಣ ಅಂತಿದ್ದೆ. ನಚಿಕೇತ್ ಪುರೋಹಿತ್ ಅಂತ
ಅವ್ರ ಜೊತೆ ಹೊಸ ಚಾನಲ್ ಶುರು ಮಾಡ್ತಾ ಇದ್ದೀನಿ. ನಚಿಕೇತ್ ಪುರೋಹಿತ್ತು ನಿಮಗಿಂತ ಮುಂಚೆ ನನಗೆ ಪರಿಚಯ, ಗೊತ್ತಾ ನಿಮಗೆ? ಗೊತ್ತು. ನೀವು ಅವರು ಕಾಲೇಜ್ ಮೇಟ್ಸ್ ಅಂತ ಅವ್ರು ನನಗೆ ಹೇಳಿದರು. ನಿಮ್ಗೆ ಹೇಗೆ ಪರಿಚಯ ಆದರು ನಚಿಕೇತ್ ಅವರು? ಶಿವಕೃಷ್ಣ ದೇಸಾಯಿ ಅವ್ರ ಮನೇಲಿ ಮೀಟ್ ಮಾಡಿದೆ. ಯಾಕಿದನ್ನು ಕೇಳ್ತಾ ಇದ್ದೀರಿ? ಸುಮ್ಮನೆ ಕೇಳಿದೆ. ಪರವಾಗಿಲ್ಲ ನಿವೇದಿತಾ, ಇಷ್ಟು ವರ್ಷ ಚಾನಲಲ್ಲಿ ಕೆಲಸ ಮಾಡಿದ್ದಕ್ಕೂ ಸಾರ್ಥಕ ಆಯಿತು. ಒಳ್ಳೆ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ನ ಕಲ್ತಿದ್ದೀರಾ. ದುಡ್ಡಿರೋ ವ್ಯಕ್ತಿಗಳನ್ನ, ಖ್ಯಾತಿ ಇರೋ ವ್ಯಕ್ತಿಗಳನ್ನ ನಿಮ್ಮ ಕಡೆಗೆ ಹೇಗೆ ಎಳ್ಕೋಬೇಕು ಅನ್ನೋದನ್ನು ಚೆನ್ನಾಗಿ ಕಲ್ತಿದ್ದೀರಾ ನಿವೇದಿತಾ. ದೇವ್ಯಾನಿ, ಯಾಕೆ ಹೀಗೆ ವ್ಯಂಗ್ಯವಾಗಿ ಮಾತಾಡ್ತಾ ಇದೆಯಾ? ಇನ್ನು ಹೇಗೆ ಮಾತಾಡಬೇಕು ಅತ್ತೆ? ನಚಿಕೇತ್ ಅವ್ರಿಗೆ ಮೊದಲು ನಾನು ಆಫರ್ ಕೊಟ್ಟೆ, ನಮ್ಮ ಕಂಪ್ನಿ ಜವಾಬ್ದಾರಿಗಳನ್ನ ನಿಭಾಯಿಸ್ತೀರಾ ಅಂತ. ಅದಕ್ಕೆ ನಚಿಕೇತ್ ಅವರು ನಾನು ಯೋಚನೆ ಮಾಡಿ ಒಂದು ನಿರ್ಧಾರ ತಗೋತೀನಿ ಅಂತ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದ್ರು. ಆದರೆ ಅವರಿಂದ ಯಾವ ರೆಸ್ಪಾನ್ಸು ಬಂದಿಲ್ಲ. ನಿನ್ನೆ ನಾನೇ ಅವ್ರಿಗೆ ಕಾಲ್ ಮಾಡಿದೆ, ನಾನು ಕೊಟ್ಟಿದ್ದ ಆಫರ್ ಬಗ್ಗೆ ಏನು ಯೋಚನೆ ಮಾಡಿದ್ದೀರಾ ಅಂತ. ಅದಕ್ಕೆ ಅವರು, ನಾನು ನಿಮ್ಮ ಚಾನಲ್ಗೆ ಬರೋಕ್ಕಾಗಲ್ಲ, ನಾನು ನಿವೇದಿತಾ ಸೇರಿ ಹೊಸ ಚಾನೆಲ್ ಶುರು ಮಾಡ್ತಿದ್ದೀವಿ ಅಂದರು. ಒಂದೇ ಒಂದು ವಾರದಲ್ಲಿ ನಚಿಕೇತು ತಮ್ಮ ಮನಸ್ಸನ್ನ ಬದಲಾಯಿಸಿದ್ದಾರೆ ಅಂದ್ರೆ ಏನರ್ಥ? ದೇವ್ಯಾನಿ, ಏನು ನಿಮ್ಮ ಮಾತಿನ ಅರ್ಥ? ಅದನ್ನ ನೀವು ನನಗೆ ಹೇಳಬೇಕು ನಿವೇದಿತಾ. ಒಂದು ವಾರದಲ್ಲಿ ನಚಿಕೇತ್ ತಮ್ಮ ಮನಸ್ಸನ್ನ ಬದಲಾಯಿಸಿ ನನ್ನ ಚಾನಲ್ನ ಬಿಟ್ಟು ನಿಮ್ಮ ಜೊತೆ ಚಾನೆಲ್ ಶುರು ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ ಅಂದಮೇಲೆ ನೀವೇನೋ ಮ್ಯಾಜಿಕ್ ಮಾಡಿರಲೇಬೇಕು ಅಲ್ವಾ? ದೇವ್ಯಾನಿ, ಪ್ಲೀಸ್ ನಿಮ್ಮ ಮಾತಿನ ಮೇಲೆ ಹಿಡ್ತಾ ಇರಲಿ. ನಚಿಕೇತರು ನಮ್ಮ ಮನೆಗೆ ಬಂದು ನಾವು ಹೊಸ ಚಾನಲ್ ಶುರು ಮಾಡ್ತಾ ಇದ್ದೀನಿ, ಆ ಚಾನಲ್ಗೆ ಹೆಡ್ ಆಗ್ತೀರಾ ಅಂತ ನನ್ನನ್ನು ಕೇಳಿದ್ರು. ನಾವು ಒಪ್ಕೊಂಡೆ ಅಷ್ಟೇ. ನೀವು ಪಾಂಚಜನ್ಯ ಚಾನಲಲ್ಲಿ ಅವ್ರಿಗೆ ಕೆಲಸ ಆಫರ್ ಮಾಡಿರೋ ವಿಚಾರ ನನಗೆ ಗೊತ್ತೇ ಇಲ್ಲ. ಅವ್ರು ನನಗೆ ಹೇಳೂ ಇರಲಿಲ್ಲ. ನಂದು ನಚಿಕೇತದು 12 ವರ್ಷದ ಪರಿಚಯ. ನಿಮ್ಗೆ ಅವ್ರ ಪರಿಚಯ ಆಗಿ 1 ತಿಂಗಳು ಆಗಿಲ್ಲ. ಅಷ್ಟರಲ್ಲಿ ಅವ್ರು ನಿಮ್ಮ ಮಾತು ಕೇಳ್ತಾರೆ ಅಂದರೆ ಹೇಗೆ ಸಾಧ್ಯ ನಿವೇದಿತಾ? ದೇವ್ಯಾನಿ ಅವರೇ, ಈ ಪ್ರಶ್ನೆನ ನೀವು ನಚಿಕೇತವ್ರನ್ನೇ ಕೇಳಿದ್ರೆ ಉತ್ತಮ ಅನಿಸುತ್ತೆ. ನೋಡು ದೇವ್ಯಾನಿ, ನೀನು ಯಾವಾಗಲೂ ನಿವೇದಿತನ ಬ್ಲೇಮ್ ಮಾಡಬೇಡ. ಅವ್ಳು ಕೇಪಬಲ್ ಅಂತ ನಚಿಕೇತ್ಗೆ ಯಾರ್ದೋ ಮೂಲಕ ಗೊತ್ತಾಗಿದೆ. ಅದಕ್ಕೆ ಅವನು ನನ್ನ ಚಾನೆಲ್ ನೋಡ್ಕೊಳ್ಳಿ ಅಂತ ಹೇಳಿದ್ದಾನೆ. ನೀವು ಯಾವಾಗಲೂ ನಿವೇದಿತಾ ಪರನೇ ಅತ್ತೆ. ನನ್ನ ಪಾಯಿಂಟ್ ಆಫ್ ವ್ಯೂ ಅರ್ಥನೇ ಆಗಲ್ಲ ನಿಮಗೆ. ಏನು ನಿನ್ನ ಪಾಯಿಂಟ್ ಆಫ್ ವ್ಯೂ? ನಿವೇದಿತಾ ಮತ್ತು ನಚಿಕೇತ್ ಚಾನೆಲ್ ಶುರು ಮಾಡೋದಕ್ಕೆ ನೀವು ಹಣ ಕೊಡ್ತಿದ್ದೀರಂತೆ? ಹೌದು, ಹಣನ ನಾನು ಕೊಡ್ತಾ ಇದ್ದೀನಿ. ಏನು ತಪ್ಪದರಲ್ಲಿ? ಅಷ್ಟೊಂದು ಹಣನ ನಿವೇದಿತಾ ಕೊಡ್ತಾ ಇದ್ದೀರಲ್ಲ, ಈ ನಿರ್ಧಾರ ತಗೊಳ್ಳೋದಕ್ಕೆ ಮುಂಚೆ ನಿಮ್ಮ ಮಕ್ಳಿಗಾಗಲಿ ನನ್ನನ್ನಾಗಲಿ ಒಂದು ಮಾತು ಕೇಳಬೇಕು ಅಂತ ಅನಿಸ್ಲಿಲ್ವಾ ನಿಮಗೆ? ನೀನು ಕೃಷ್ಣಾನಂದು ಎಷ್ಟೆಷ್ಟು ಹಣ ಖರ್ಚು ಮಾಡ್ತೀರಾ, ಯಾವುದ್ಯಾವ್ದ್ರಲ್ಲೋ ಇನ್ವೆಸ್ಟ್ ಮಾಡ್ತೀರಾ, ಎಲ್ಲನೂ ನನಗೆ ಹೇಳೇ ಮಾಡ್ತೀರಾ ಇಲ್ವಲ್ಲ? ಅದು ನಮ್ಮ ಪರ್ಸ್ನಲ್ ದುಡ್ಡು. ಅದ್ರ ಖರ್ಚಿನ ಬಗ್ಗೆ ನಾವು ನಿಮಗೆ ಲೆಕ್ಕ ಕೊಡಬೇಕಾ? ಹಾಗೆ ಇದು ನನ್ನ ಸ್ವಂತ ದುಡ್ಡು. ಇದರ ಖರ್ಚಿನ ಬಗ್ಗೆ ನಾನು ನಿನಗೆ ಲೆಕ್ಕ ಕೊಡಬೇಕಾಗಿಲ್ಲ. ಆಗಲಿ ಅತ್ತೆ, ಓಕೆ. ನೀವು ನಿಮ್ಮ ಹಿರಿಯ ಸೊಸೆ ಪರವಾಗಿ ವಹಿಸ್ಕೋಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀರಾ. ಓಕೆ, ಚಾನಲ್ ಶುರು ಮಾಡಿ ಗೆಲ್ಲೋದು ಅಷ್ಟು ಸುಲಭದ ಮಾತಲ್ಲ. ಚಾನಲ್ ಶುರು ಮಾಡಿದ್ದೀನಿ ಅಂದ ಮಾತ್ರಕ್ಕೆ ಏನೋ ಸಾಧಿಸ್ ಹಾಗೋ ಅಲ್ಲ. ಈಗ ನೀವು ಶುರು ಮಾಡ್ತಿರೋ ಚಾನಲ್ಲು ನಷ್ಟ ಆಗಿ ಮತ್ತೆ ನಿವೇದಿತಾ ಬೇರೆ ಕಡೆ ಕೆಲಸ ಹುಡ್ಕೊಂಡು ಹೋಗದೇ ಇರೋ ಥರ ಆಗಲಿ ಅಂತ ಆಶಿಸ್ತೀನಿ. ತನ್ನಾವರಣವೇ ಸೆರೆಮನೆಯಾದರೆ ಜೀವಕ್ಕೆ ಎಲ್ಲಿಯ ಮುಕ್ತಿ?